ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋದಲ್ಲಿ ಒಂದು KPTCLಗೆ ಸಂಬಂಧಿಸಿದಂಥ ಒಂದು ಮಹತ್ವದ ಮಾಹಿತಿ ಮತ್ತು ಇಂಪಾರ್ಟೆಂಟ್ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಯಾರನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಮುಖ್ಯವಾದ ಎರಡು ಪಾಯಿಂಟ್ಸ್ಗಳು ಡಿಸ್ಕಸ್ ಮಾಡಲು ಬಂದಿದ್ದೇನೆ. ಒಂದನೇದು PH ಕೋಟಾದಲ್ಲಿರುವಂಥ ಹುದ್ದೆಗಳಿಗೆ PHನವರು ಯಾವುದೇ ಅರ್ಜಿ ಸಲ್ಲಿಸದೇ ಇದ್ದರೆ ಆ ಖಾಲಿ ಹುದ್ದೆಗಳನ್ನು GMನಲ್ಲಿ ತುಂಬುತ್ತಾರಾ ಒಂದು ಪ್ರಶ್ನೆ, ಹಾಗೂ 5 ವರ್ಷದವರೆಗೂ ಯಾವುದೇ ಟ್ರಾನ್ಸ್ಫರ್ ಕೊಡೋದಿಲ್ವಾ ಎಂದು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ. ಮೊದಲನೇದಾಗಿ PHನಲ್ಲಿ ಯಾವುದೇ ಒಂದು ಹುದ್ದೆ ಖಾಲಿಯಾಗಿರುವಾಗ ಅದು ಬ್ಯಾಕ್ಲಾಗ್ ಹುದ್ದೆಗೆ ಸೇರಿಸುವುದಿಲ್ಲ. ಒಂದು ಅಧಿಕೃತ ಮಾಹಿತಿ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ನೋಡ್ಬೋದು, ಯಾರು ಗಮನಿಸುವುದಿಲ್ಲ, ಈ ಒಂದು ಮಾಹಿತಿ ಯಾರು ಕೂಡ ಗಮನಿಸಿದೇ ಇಲ್ಲ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇಲ್ಲಿದೆ ನೋಡಿ, ಇಲ್ಲಿ ತೋರಿಸ್ತಿದೆ ನೋಡಿ. ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು. ಅಂದರೆ ಮುಂದೆ ತೋರಿಸ್ತೇನೆ ನಿಮಗೆ, ಸಂಪೂರ್ಣವಾಗಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿನೂ ಕೊಟ್ಟಿದ್ದಾರೆ ನೋಡಿ. ಅಧಿಸೂಚಿತ ಅಂಗವಿಕಲ ಹೊಂದಿರುವ ಅಭ್ಯರ್ಥಿಗಳ ಲಭ್ಯವಿಲ್ಲದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು. ಅಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ, ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ, ಅಂದರೆ ಒಂದು ತಿಳಿಸ್ಕೊಡ್ತೇನೆ ಮುಂದೆ ನಿಮಗೆ, ಸಂಪೂರ್ಣವಾಗಿ ತಿಳಿಸ್ತೇನೆ. ಇಲ್ಲಿ ನೋಡಿ, ಬರೀ ನೀವು ಇಲ್ಲಿ ನೋಡ್ಬೋದು, ಲಭ್ಯವಿಲ್ಲದಿದ್ದಲ್ಲಿ ಆ ಹುದ್ದೆಗಳನ್ನು ಆಯಾ ಪ್ರವರ್ಗದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಹೌದು ಸ್ನೇಹಿತರೆ, ಈ ಒಂದು PHನಲ್ಲಿರುವಂಥ ಹುದ್ದೆಗಳಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಬಂದಿರುತ್ತೆ. ಈಗ ಉದಾಹರಣೆಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಬೆಂಗಳೂರು ಬೆಸ್ಕಾಂನಲ್ಲಿ ಸಂಬಂಧಿಸಿದಂತೆ ವಿಕಲಚೇತನ ಅಭ್ಯರ್ಥಿಗಳ ಒಟ್ಟು ಹುದ್ದೆ 36. ಆ 36 ಹುದ್ದೆಗಳಿಗೆ ಕೇವಲ 30 ಜನ ಅಪ್ಲಿಕೇಶನ್ ಹಾಕಿದರೆ, ಅವರು ಫಿಸಿಕಲ್ ಪಾಸ್ ಮಾಡಿದರೆ 30 ಜನ ಎಲಿಜಿಬಲ್. ಮತ್ತು 6 ಹುದ್ದೆಗಳು ಏನಿರುತ್ತವಲ್ಲ, ಅವು ಬ್ಯಾಕ್ಲಾಗ್ ಹುದ್ದೆ ಅಂತ ಮಾಡೋದಿಲ್ಲ. ಬದಲಾಗಿ ಆ ಒಂದು ಪ್ರವರ್ಗದ ಅಡಿಯಲ್ಲಿ GMಗೆ ಸೆಲೆಕ್ಟ್ ಮಾಡ್ತಾರೆ, GMಗೆ ಒಂದು ಸ್ಥಾನವನ್ನು ಹಸ್ತಾಂತರ ಮಾಡುತ್ತಾರೆ. ಇಲ್ಲಿ 303 GM ಅಭ್ಯರ್ಥಿಗಳು ಇದ್ದಿದ್ದು, ಇಲ್ಲಿ 6+6 ವಿಕಲಚೇತನ ಅಭ್ಯರ್ಥಿಗಳಿಂದ +6 ಬರೋದರಿಂದ 309, ಒಟ್ಟು 309 GM ಪೋಸ್ಟ್ಗಳಾಗಿ ಮಾರ್ಪಡ್ತವೆ. ಇದು ಇಂಪಾರ್ಟೆಂಟ್ ಮಾಹಿತಿ ಸ್ನೇಹಿತರೆ, ಯಾರಿಗೂ ಕೂಡ ಗೊತ್ತಿರದಂಥ ಒಂದು ಮಾಹಿತಿ. ಎಲ್ಲರಿಗೂ ಕೂಡ PHನಲ್ಲಿ ನಿಮ್ಮ ಒಂದು ಹೆಸ್ಕಾಂ ಯಾವುದೇ ಒಂದು, ಈಗ 5 ನಿಗಮ ಮಂಡಳಿಗಳು ಇವೆಯಲ್ಲ, ಬೆಸ್ಕಾಂ, ಸೆಸ್ಕಾಂ, ಮೆಸ್ಕಾಂ, ಹೆಸ್ಕಾಂ ಮತ್ತು ಇನ್ನೊಂದು ಯಾವುದು, ಸೆಸ್ಕಾಂ ಆಗಿದೆ, ಮೆಸ್ಕಾಂ, ಹೊಸ್ಕಾಂ, ಇನ್ನೊಂದು ಮೆಸ್ಕಾಂ, ಇನ್ನೊಂದು ಜಸ್ಕಾಂ ಸ್ನೇಹಿತರೆ. ಇವು ಒಟ್ಟು 5 ನಿಗಮ ಮಂಡಳಿಗಳಲ್ಲಿ ಯಾವ ಒಂದು ನಿಗಮ ಮಂಡಳಿಯಲ್ಲಿ ಎಷ್ಟೆಷ್ಟು PH ಅಭ್ಯರ್ಥಿ ಅಂತ ನೋಡೋಣ, ಅಭ್ಯರ್ಥಿಗಳ ಪೋಸ್ಟ್ ಇವೆ ಅಂತ ನೋಡೋಣ. ಮೊದಲನೇದಾಗಿ KPTCL ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಯಮಿತ. ಇದರಲ್ಲಿ ಒಟ್ಟು ವಿಕಲಚೇತನ 22 ಹುದ್ದೆಗಳಿವೆ ಸ್ನೇಹಿತರೆ. 22ಕ್ಕೂ 22 ಜನ ಅಪ್ಲಿಕೇಶನ್ ಹಾಕಿದರೆ, ಆ ಒಂದು 22 ಜನ ಫಿಸಿಕಲನ್ನು ಪಾಸ್ ಮಾಡಿದರೆ ಅವರು ನೇರವಾಗಿ ಸೆಲೆಕ್ಟ್ ಆಗುತ್ತಾರೆ ಸೆಲೆಕ್ಷನ್ ಲಿಸ್ಟಲ್ಲಿ. ಒಂದು ವೇಳೆ 22 ಸ್ಥಾನಗಳಲ್ಲಿ ಕೇವಲ 15 ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿ ಫಿಸಿಕಲ್ ಎಷ್ಟಾದರೂ ಪಾಸ್ ಮಾಡಲಿ, ಒಟ್ಟಿನಲ್ಲಿ ಆ ಒಂದು ಹುದ್ದೆಗಳಿಗೆ, ಯಾವೊಂದು ಎಸ್ಕಾಮ್ಗಳಿಗೆ ಸಂಬಂಧಿಸಿದಂತೆ ಕಡಿಮೆ ಒಂದು ಅಪ್ಲಿಕೇಶನ್ ಬಂದರೆ ಉಳಿದ ಒಂದು ಪೋಸ್ಟ್ಗಳು GMನಲ್ಲಿ ಹೋಗುತ್ತವೆ. ಇದು ನಿಮಗೆ ಮಾಹಿತಿ ಇರಲಿ. KPTCLಲ್ಲಿ 22 ಇವೆ ಮತ್ತು ಬೆಸ್ಕಾಂನಲ್ಲಿ 36 ಇವೆ ಸ್ನೇಹಿತರೆ. ಬೆಸ್ಕಾಂನಲ್ಲಿ 36 ಇವೆ. 36 ಜನ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ಈ ಒಂದು ಹುದ್ದೆಗಳಿಗೆ GMನಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ. ಒಂದು ವೇಳೆ ಕಡಿಮೆ ಅಪ್ಲಿಕೇಶನ್ ಹಾಕಿದರೆ GMನವರಿಗೆ ಒಂದು
ಹೆಚ್ಚಿನ ಅವಕಾಶ ಸಿಗುತ್ತೆ. ಇಲ್ಲಿ ಸೆಸ್ಕಾಂನಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತಿಯಲ್ಲಿ 16 ಅಭ್ಯರ್ಥಿಗಳು ವಿಕಲಚೇತನ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗಿದೆ. ಮತ್ತು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್, ವಿಕಲಚೇತನ ಅಭ್ಯರ್ಥಿಗಳ ಬ್ಯಾಕ್ಲಾಗ್ ಹುದ್ದೆಗಳಲ್ಲೂ 17 ಹುದ್ದೆಗಳಿವೆ. 17 + 16 17 + 16 33 ಹುದ್ದೆಗಳಿವೆ ಸ್ನೇಹಿತರೆ. PHನಲ್ಲಿ ಸೆಸ್ಕಾಂನಲ್ಲಿ ಬ್ಯಾಕ್ಲಾಗ್ ಅವು ಹಿಡಿದೆ. ಹೀಗಾಗಿ ಹೆಚ್ಚಿಗೆ GMನಲ್ಲಿ ಹೆಚ್ಚಿಗೆ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹುಬ್ಬಳ್ಳಿಯಲ್ಲಿ ಎಸ್ಕಾಂನಲ್ಲಿ 27 ಪೋಸ್ಟ್ ಇವೆ ಸ್ನೇಹಿತರೆ. ಅಧಿಸೂಚಿತ ಅಂಗವಿಕಲ ಹೊಂದಿರುವ ಅಭ್ಯರ್ಥಿಗಳ ಲಭ್ಯವಿಲ್ಲದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳು ಮುಂದಿನ ನೇಮಕಾತಿಗೆ ಕೊಂಡೊಯ್ಯಲಾಗುವುದು. ಅಂದರೆ ಮುಂದಿನ ನೇಮಕಾತಿ ಅಂತ ಅಂದಿದ್ದಾರೆ. ಕೆಲವು ಜನ ಕನ್ಫ್ಯೂಸ್ ಆಗ್ಬೋದು. ಮುಂದೆ ಒಂದು ಬರುವಂಥ ನೇಮಕಾತಿಗೆ ಕೊಂಡೊಯ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು ಸ್ನೇಹಿತರೆ. ಇಲ್ಲಿದೆ ನೋಡಿ, ಅಧಿಸೂಚಿತ ಅಂಗವಿಕಲತೆ ಹೊಂದಿರುವ ಅಭ್ಯರ್ಥಿಗಳ ಒಂದು ಲಭ್ಯವಿಲ್ಲದಿದ್ದಲ್ಲಿ ಅಂದರೆ ಅಪ್ಲಿಕೇಶನ್ ಹಾಕದಿದ್ದಲ್ಲಿ ಆ ಒಂದು ಹುದ್ದೆಗಳ ಆಯಾ ಪ್ರವರ್ಗದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಇಲ್ಲಿ ಕೂಡ ಇದೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಕೂಡ ಅಧಿಸೂಚಿತ ಅಂಗವಿಕಲ ಅಭ್ಯರ್ಥಿ ಲಭ್ಯವಿಲ್ಲದಿದ್ದಲ್ಲಿ ಆ ಹುದ್ದೆಗಳ ಆಯಾ ಪ್ರವರ್ಗದ ಸಾಮಾನ್ಯ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುವುದು. ಇದು ಸ್ನೇಹಿತರೆ ಒಂದು ಇಂಪಾರ್ಟೆಂಟ್ ಮಾಹಿತಿ. ಅಂಗವಿಕಲ ಅಭ್ಯರ್ಥಿಗಳ ಒಂದು ಕೋಟಾದಲ್ಲಿ ಯಾರು ಅರ್ಜಿ ಸಲ್ಲಿಸದೇ ಇದ್ದರೆ GMನವರಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಕಡಿಮೆ ಕಟ್ ಆಫ್ ನಿಲ್ಲಲು ಇಲ್ಲಿ ಕೂಡ ಅನುಕೂಲ ಆಗುತ್ತೆ. ಇನ್ನು 5 ವರ್ಷದವರೆಗೂ ಒಂದು ಯಾವುದೇ ಟ್ರಾನ್ಸ್ಫರ್ ಕೊಡೋದಿಲ್ವ? ಈಗ ನೀವು ಜೂನಿಯರ್ ಸ್ಟೇಷನ್ ಅಟೆಂಡರ್ ಮತ್ತು ಜೂನಿಯರ್ ಪವರ್ಮ್ಯಾನ್ ಹುದ್ದೆಗಳಿಗೆ ಆಯ್ಕೆ ಆದ ನಂತರ 5 ವರ್ಷವರೆಗೂ ಯಾವುದೇ ಒಂದು ಟ್ರಾನ್ಸ್ಫರ್ ಕೊಡೋದಿಲ್ವಾ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಹೌದು ಸ್ನೇಹಿತರೆ, ಯಾವುದೇ ಟ್ರಾನ್ಸ್ಫರ್ ಕೊಡೋದಿಲ್ಲ. ಏಕೆಂದರೆ ಇಲ್ಲಿ ತೋರಿಸ್ತೇನೆ ನೋಡಿ, ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ಆಯ್ಕೆಯಾದ ಅಭ್ಯರ್ಥಿಗಳನ್ನು ಕರ್ನಾಟಕ KPTCL ನೌಕರಿ ಭರ್ತಿ ಮತ್ತು ಬಡ್ತಿ ನಿಯಮಾವಳಿ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳ ನೌಕರಿ ಭರ್ತಿ ಮತ್ತು ಬಡ್ತಿ ನಿಯಮಾವಳಿ ಅಧ್ಯಾಯ 6(1)(1)(e) ರಂತೆ ಕೆಲವು ಷರತ್ತುಗೊಳಪಟ್ಟು 3 ವರ್ಷಗಳ ಅವಧಿಗೆ ತರಬೇತಿಗೆ ಒಳಪಡಿಸಲಾಗುವುದು. ತರಬೇತಿ ಅವಧಿಯಲ್ಲಿ ಈ ಮೇಲೆ ತಿಳಿಸಿರುವ ಕ್ರೋಢೀಕೃತ ಸಂಭಾವನೆಯನ್ನು ಹೊರತುಪಡಿಸಿ ಇನ್ನಿತರ ಯಾವುದೇ ಭತ್ಯೆ ಹಾಗೂ ಸೌಲಭ್ಯಗಳು ಪಡೆಯತಕ್ಕದ್ದಲ್ಲ. ಈ ಹಿಂದೆ ಸ್ಯಾಲ್ರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಆ ಸ್ಯಾಲ್ರಿಯಲ್ಲಿ ನೀವು ಈ ಒಂದು ಸ್ಯಾಲ್ರಿ ಸಂಪೂರ್ಣವಾದ ಮಾಹಿತಿಯನ್ನು ಮಾಡಿದ್ದೇನೆ, ಅಲ್ಲಿ ಹೋಗಿ ನೋಡ್ಬೋದು ನೀವು. ಇಲ್ಲಿ ಕೇವಲ ಟ್ರಾನ್ಸ್ಫರ್ ಬಗ್ಗೆ ಮಾತಾಡೋಣ. ನೋಡಿ ಸ್ನೇಹಿತರೆ, 3 ವರ್ಷದವರೆಗೆ ನಿಮಗೆ ವೃತ್ತಿ ತರಬೇತಿ ಒಳಪಡಿಸುತ್ತಾರೆ. ಹಾಗಾಗಿ ಟ್ರೈನಿಂಗ್ನಲ್ಲಿ ಯಾರು ಟ್ರಾನ್ಸ್ಫರ್ ಕೊಡ್ತಾರೆ, ಟ್ರೈನಿಂಗ್ನಲ್ಲಿ ಯಾವುದೇ ಟ್ರಾನ್ಸ್ಫರ್ ಇರೋದಿಲ್ಲ. ಹಾಗಾಗಿ 3 ವರ್ಷ ಆಯಿತು. ಇನ್ನೂ 2 ವರ್ಷ. 3 ವರ್ಷ ತರಬೇತಿ ತೃಪ್ತಿಕರವಾಗಿ ಪೂರೈಸಿದ ನಂತರ ಅಭ್ಯರ್ಥಿಗಳ ವೇತನ ಶ್ರೇಣಿ ಹೀಗಿರುತ್ತದೆ. ಹಾಗೂ ಕೊನೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, 2 ವರ್ಷಗಳ ಕಾಲ ಪರೀಕ್ಷಾರ್ಥ ಅವಧಿ ಇಲ್ಲಿದೆ ನೋಡಿ. 2 ವರ್ಷಗಳ ಕಾಲ ಪರೀಕ್ಷಾರ್ಥ ಅವಧಿಗೆ ಇರಿಸಲಾಗುವುದು. ಒಟ್ಟಿನಲ್ಲಿ 5 ವರ್ಷಗಳ ಕಾಲ ನಿಮಗೆ ಒಂದು 3 ವರ್ಷ ತರಬೇತಿ ಮತ್ತು 2 ವರ್ಷ ಪರೀಕ್ಷಾರ್ಥ. ಹೀಗಾಗಿ 5 ವರ್ಷಗಳ ಕಾಲ ಯಾವುದೇ ನಿಮಗೆ ಟ್ರಾನ್ಸ್ಫರ್ ಕೊಡೋದಿಲ್ಲ. 5 ವರ್ಷ ಆದ ನಂತರ ನಿಮಗೆ ಒಂದು ಸರ್ವಿಸ್ ಆಧಾರದ ಮೇಲೆ 6, 7, 8, 9, 10 ವರ್ಷದವರೆಗೂ ನಿಮಗೆ ಟ್ರಾನ್ಸ್ಫರ್ ಹೋಗ್ಬೋದು. ನಿಮ್ಮ ಒಂದು ಸರ್ವಿಸ್ ಆಧಾರದ ಮೇಲೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಯಾರಿಗೂ ಗೊತ್ತಿರೋದಂತಹ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತ ಅಂದ್ಕೊಂಡಿದ್ದೇನೆ. ಎಲ್ರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.